ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ವಡಗೇರ ತಾಲೂಕಿನ ಗೋನಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸೂಗೂರು ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 7 ಮತ್ತು 12ರಲ್ಲಿ ಸರ್ಕಾರಿ ಭೂಮಿಯನ್ನ ಅನಧಿಕೃತವಾಗಿ ಒತ್ತುವರಿ ಮಾಡಿ ಸಾಗುವಳಿ ಮಾಡ್ತಾ ಇದ್ದು, ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ಕಾರ ವಶಕ್ಕೆ ಪಡೆಯುವಂತೆ ಮಾಡಿದ ಮನವಿಗೆ ಜಿಲ್ಲಾಡಳಿತ ಸ್ಪಂದಿಸಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ವಡಗೇರಿ ತಹಶೀಲ್ದಾರ್ ನೇತೃತ್ವದಲ್ಲಿ ಸ್ಥಳಕ್ಕೆ ತೆರಳಿದ ಕಂದಾಯ ಅಧಿಕಾರಿಗಳು, ಪೊಲೀಸ್ ಸರ್ವೆ ಇಲಾಖೆ ಅಧಿಕಾರಿಗಳು ತೆರಳಿ ಕಳೆದ 3 ದಿನಗಳಿಂದ ಕ್ರಮ ಕೈಗೊಂಡಿರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು. ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಉಮೇಶ್ ಕೆ ಮುತ್ನಾಳ್ ಮನವಿಗೆ ಸ್ಪಂದಿಸಿದ ಜಿಲ್ಲಾಡಳಿತ ವಡಗೇರ ತಾಲೂಕಿನ ಗೋನಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸೂಗೂರು ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 7ರಲ್ಲಿ 9 ಎಕರೆ ಮತ್ತು 12ರಲ್ಲಿ 38.5 ಎಕರೆ ಗುಂಟೆ ಇದ್ದು, ಈ ಸರ್ಕಾರಿ ಭೂಮಿಯನ್ನ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಮಾಡಿ ಬೌಂಡರಿ ಫಿಕ್ಸ್ ಮಾಡಿರುವುದು ಸಂತಸದ ಸಂಗತಿ. ಆದರೆ ಇದಿಷ್ಟೇ ಸಾಲದು, ಇನ್ನುಳಿದ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸರ್ಕಾರಿ ಜಾಗದಲ್ಲಿ ಅಕ್ರಮ ಶೆಡ್ ನಿರ್ಮಾಣ ಮಾಡಲಾಗಿದೆ. ಸರ್ವೆಯಿಂದ ಈ ಸಂಗತಿ ಬೆಳಕಿಗೆ ಬಂದಿದ್ದು, ಇದನ್ನ ತಕ್ಷಣ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡಬೇಕು. ಜಾಗದಲ್ಲಿ ನಾಮಫಲಕ ಅಳವಡಿಸಬೇಕು. ಆ ಗ್ರಾಮದಲ್ಲಿ ಡಂಗೂರ ಸಾರಬೇಕು. ಒತ್ತುವರಿ ಮಾಡಿದರೆ ಕ್ರಮ ಜರುಗಿಸಲಾಗುತ್ತೆ ಅಂತ ತಿಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸ್ಮಶಾನಕ್ಕೆ ಬಿಟ್ಟ ಜಾಗವನ್ನ ಅತಿಕ್ರಮಣ ಮಾಡಲಾಗಿದ್ದು, ಇದನ್ನ ತೆರವುಗೊಳಿಸಿ ಅಲ್ಲಿ ಬೆಳೆದಿರುವ ಬೆಳೆಯನ್ನ ಜಿಲ್ಲಾಡಳಿತ ವಶಕ್ಕೆ ಪಡೆದುಕೊಂಡು ಒತ್ತುವರಿ ಮಾಡಿದವರಿಗೆ ಪಾಠ ಕಲಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಒಟ್ಟು ಸುಮಾರು 48 ಎಕರೆ ಜಮೀನು ಕಳೆದ 10 ವರ್ಷಗಳಿಂದ ಒತ್ತುವರಿ ಆಗಿದ್ದು, ಪಟ್ಟಭದ್ರ ಶಕ್ತಿಗಳು, ರಾಜಕೀಯ ಚಮಚಗಳು ಜನಸಾಮಾನ್ಯರಿಗೆ ಕಿರುಕುಳ ನೀಡೋದ್ರ ಜೊತೆಗೆ ನಾವೇ ರಾಜರು ಅಂತ ಮೆರೆಯುತ್ತಿದ್ದ ವ್ಯಕ್ತಿಗಳಿಗೆ ಸರಿಯಾಗಿ ಶಿಕ್ಷಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಸೂಗೂರು ಗ್ರಾಮದಲ್ಲಿ ಸುಮಾರು 48 ಎಕರೆ ಸರ್ಕಾರಿ ಗೈರಣೆದ್ದು, ಕೆಲವು ಪಟ್ಟಭದ್ರತೆ ಶಕ್ತಿಗಳು ಕೆಲವರು ಏನಂತಂದರೆ ಅವರವ್ರ ಹೊಲದ ಪಕ್ಕದಲ್ಲಿ ಒತ್ತುವರಿ ಮಾಡಿ ಭತ್ತ ಬೆಳೀತಕ್ಕಂಥ ವ್ಯವಸ್ಥೆ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದ ತಕ್ಷಣ ಅವ್ರು ಏನದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಕ್ಷಣ ಅದನ್ನು ಆ ಎಲ್ಲ 48 ಎಕರೆನ ಸರ್ಕಾರಿ ಗೈರಣೆ ದಾಖಲೆ ಸಮೇತ ಅವರಿಗೆ ಕೊಟ್ಟಾಗ ಅದನ್ನು ತಕ್ಷಣ ವಶಪಡಿಸಿಕೊಳ್ಬೇಕು. ಅಲ್ಲೇನಾಗ್ತಂದ್ರೆ ಊರಲ್ಲಿ ಅವರು ಮಾಡ್ಯಾರ, ನಾವು ಮಾಡ್ತೀವಿ ಇವ್ರು ಮಾಡ್ತೀವಿ ಅನ್ನೋದಕ್ಕೆ ಉದ್ದೇಶ 48 ಎಕರೆ ಪೂರಕ ಅಕ್ವೈರ್ ಆಗ್ಯದ. ಅದರಲ್ಲಿ ಅಂತ 2 ಎಕರೆ ಯಾವುದೋ ಸ್ಮಶಾನ ಕೊಟ್ಟರ. ಆ ಸ್ಮಶಾನ ಕೊಟ್ಟ ಜಾಗದಲ್ಲೇ ಕೆಲವು ಪಟ್ಟಭದ್ರ ಶಕ್ತಿಗಳು ಏನೋ ಶೆಡ್ ಅಕ್ರಮ ಶೆಡ್ ನಿರ್ಮಾಣ ಮಾಡ್ಯಾರ. ಅದನ್ನು ತಕ್ಷಣ ಪೊಲೀಸ್ ಬಂದೋಬಸ್ತ್ನಲ್ಲಿ ಅದನ್ನು ತೆರವುಗೊಳಿಸಬೇಕು. ಇವಾಗೇನದ ಜಿಲ್ಲಾ ಅಧಿಕಾರಿಗಳ ಆದೇಶದಂತೆ ಮಾನ್ಯ ತಹಶೀಲ್ದಾರ್ ವಡಗೇರಿ ಅವರು ಮತ್ತು ಅವರು ಕಂದಾಯ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಸಮ್ಮುಖದಲ್ಲಿ ಇವತ್ತು ಬೌಂಡ್ರಿ ಫಿಕ್ಸ್ ಮಾಡಿಕೇಸಿ 48 ಎಕರೆ ಸರ್ಕಾರಿ ಭೂಮಿಯನ್ನು ಗುರುತಿಸಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ತಕ್ಷಣ ಅದಕ್ಕೆ ನಾಮಫಲಕ ಹಾಕಬೇಕು. ಮುಂದೆ ಅದನ್ನು ಯಾರು ಹೊಡಿದಂಥ ವ್ಯವಸ್ಥೆ ಮಾಡಬೇಕು. ಹಂಗೇನೋ ಸರ್ಕಾರ ಮಾಡತ್ತಂದ್ರೆ ಸರ್ಕಾರ ಲೆವೆಲ್ದಾಗ ಅವ್ರವ್ರ ಹೆಸರಲ್ಲಿ ಯಾರನ್ನು ಮಾಡಿಕೊಡ್ಲಿ. ಅಕ್ರಮವಾಗಿ ಹೊಡಿಲಿಕ್ಕೆ ಯಾರಿಗೂ ಕೊಡೋದು ಹಕ್ಕಿಲ್ಲ, ಅವ್ರು ಕೊಡಬಾರ್ದು, ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇದು ಸರ್ಕಾರ ಅಧಿಕಾರಿಗಳು ಸರ್ಕಾರಿ ಜಮೀನು ರಕ್ಷಣೆ ಮಾಡುವಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಹಿಂದಿನ ಅಧಿಕಾರಿಗಳು. ಇನ್ನು ಮುಂದೆ ಇಂಥ ಘಟನೆ ನಡೆದಂತೆ ಯಾವಾಗಿಂದ ಆಗಿರುತ್ತೆ ಅವಾಗ ಎಚ್ಚೆತ್ತುಕೊಳ್ಬೇಕು. ಪೂರ ಆದ್ಮ್ಯಾಕ ಇದೆಲ್ಲ ಪೊಲೀಸ್ ಬಂದೋಬಸ್ತ್ ತೊಗೊಂಡು ಹೋಗತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಇದಕ್ಕೆ ಕಠಿಣ ಕ್ರಮಗಳು ಅಲ್ಲಿ ಅಕ್ರಮ ಶೆಡ್ ನಿರ್ಮಾಣ ಮಾಡಿರ್ತಕ್ಕಂಥ ಶೆಡ್ ತೆರವುಗೊಳಿಸಬೇಕು. ಮತ್ತು ಯಾರು ನೋಟಿಸ್ ಕೊಟ್ಟ ಮ್ಯಾಗ ಕೂಡ ಕೆಲವರು ನಾಟಿಗೆ ಹಚ್ಚಾರಂತಕ್ಕಂಥದ್ದು ಸುದ್ದಿ ಬಂದ ಒಂದು 4-5 ಎಕರೆ ಅದು ಕೂಡ ಏನದಂದ್ರೆ ಅದನ್ನು ಸಂಪೂರ್ಣ ಏನದ ನಾಳೆಗೆ ಅದು ಬೆಳೆ ಕೂಡ ಜಿಲ್ಲಾಡಳಿತ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಇದು ಹೋರಾಟ ನಿರಂತರ ನಡೀತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಕೆಳಮಟ್ಟದ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅವ್ರಿಗೇನೋ ಸೂಚನೆ ಕೊಟ್ಟು ಅಲ್ಲಿ ಏನಾದರೂ ಅವ್ರನ್ನೇ ಹೊಣೆಗಾರ ಮಾಡಿ ಅವ್ರನ್ನ ಅಮಾನತು ಮಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.